ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳೇ, ಇವತ್ತು ನಾನೊಂದು ಹೊಸ ಕತೆ ಜೊತೆ ಬಂದಿದ್ದೀನಿ. ಈ ಕತೆಯಲ್ಲಿ ಇರೋದು ತ್ರಿವಿಕ್ರಮ ಮತ್ತು ರಾಘು ಅಂತ. ಅವ್ರು ಬಹಳ ಒಳ್ಳೆ ಮಕ್ಕಳು. ಅವ್ರು ದಿನಾಲೂ ಬೇಗನೆ ಹೇಳ್ತಾರೆ ನೋಡಿ. ಹೇಳುವಾಗ ನಗ್ನಗ್ತಾ ಹೇಳ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ, ಬೆಳಗ್ಗೆ ನಗ್ತಾ ಇದ್ದರೆ ಆ ದಿನ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಅವರು ಬ್ರಷ್ ಮಾಡ್ತಾರೆ, ಮುಖ ತೊಳಿತಾರೆ. ಯಾಕೆ ಹೇಳಿ? ಎದ್ದ ತಕ್ಷಣ ಬ್ರಷ್ ಮಾಡಬೇಕು, ಇಲ್ಲಾಂದರೆ ಬಾಯಿ ವಾಸನೆ ಬರುತ್ತೆ. ಹಾಗೆಯೇ ತ್ರಿವಿಕ್ರಮ್ ಮತ್ತು ರಾಘು ಬ್ರಷ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವರು ಮುಖ ತೊಳಿತಾರೆ. ಅದಾದಮೇಲೆ ಆ ಮಕ್ಕಳು ಎಲ್ಲರಿಗೂ ಇಷ್ಟ. ಯಾಕೆ ಅಂತ ಹೇಳಿದರೆ ಅವರು ಬಹಳ ಒಳ್ಳೆ ಮಕ್ಕಳು. ಅದಾದಮೇಲೆ ಅವ್ರು ಮನೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡ್ತಾರೆ. ಮನೇನ ಸ್ವಚ್ಛಗೊಳಿಸೋದಾಯಿತು, ತಾವು ಹಾಕ್ಕೊಳೋ ಶೂನ ಕ್ಲೀನ್ ಮಾಡ್ಕೊಳ್ಳೋದಾಯಿತು. ಯಾಕೆ ಹೇಳಿ? ಅವ್ರು ಶಾಲೆಗೆ ಹೋಗಬೇಕು. ಶಾಲೆಗೆ ಹೋಗೋಕ್ಕಿಂತ ಮೊದಲು ಮನೆ ಕೆಲಸದಲ್ಲಿ ಅಮ್ಮನಿಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಅಮ್ಮನಿಗೆ ಬಹಳ ಇಷ್ಟ. ತ್ರಿವಿಕ್ರಮ್ ಮತ್ತು ರಾಘು ಅಂದರೆ ಎಲ್ಲರಿಗೂ ಇಷ್ಟ. ಈಗ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಕೆಲಸ ಆದಮೇಲೆ ಇಬ್ಬರು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಅವರು ಶಾಲೆಗೆ ಹೋಗ್ತಾರೆ. ನೀವು ಅಷ್ಟೇ ಅಲ್ಲ, ಶಾಲೆಗೆ ಹೋಗುವಾಗ ಸ್ನಾನ ಮಾಡಿ ಮುಖ ತೊಳೆದು ಹೊಸ ಬಟ್ಟೆ ಅಂದರೆ ಸ್ವಚ್ಛವಾಗಿರುವಂಥ ಯೂನಿಫಾರ್ಮ್ನ ಹಾಕ್ಕೊಂಡು ಹೋಗ್ತಿರಲ್ಲ ನೋಡಿ. ಸ್ವಲ್ಪ ಟೈಮ್ ಸಿಕ್ಕರೆ ಅವ್ರ ದೇವಸ್ಥಾನದ ಮುಂದೆ ಹೋಗಿ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಾರೆ ನೋಡಿ. ದೇವಸ್ಥಾನಕ್ಕೆ ಹೋಗೋದಷ್ಟೇ ಅಲ್ಲ, ದೇವಸ್ಥಾನದ ಮುಂದೆ ಕಸ ಗುಡಿಸಿ ಒಂದು ಬಿಂದಿಗೆ ನೀರು ತಗೊಂಡು ಆ ಬಿಂದಿಗೆ ನೀರಿಂದ ದೇವಸ್ಥಾನವನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ತ್ರಿವಿಕ್ರಮ ಮತ್ತು ರಾಘು ಬಹಳ ಒಳ್ಳೆಯ ಹುಡುಗರು. ಯಾಕೆ ಹೇಳಿ? ಅವ್ರು ದೇವಸ್ಥಾನ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಅವರು ದೇವಸ್ಥಾನದಲ್ಲಿ ದೇವರಿಗೆ ಸಹ ಪೂಜೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಪೂಜೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಲ್ವಾ? ಮಾಡೋಕ್ಕೆ ಬರಲ್ಲ ಅಂದರೆ ಈ ರಜದಲ್ಲಿ ನೀವು ಪೂಜೆ ಮಾಡಿ. ಅದಾದಮೇಲೆ ಅಮ್ಮನಿಗೆ ನೀರು ತರೋದಕ್ಕೆ ಸಹಾಯ ಮಾಡ್ತಾರೆ ನೋಡಿ. ಅವರು ಅಮ್ಮಂಗೆ ಪೂಜೆಗೆ ಬೇಕಾಗಿರೋ ನೀರು, ಅಡುಗೆಗೆ ಬೇಕಾಗಿರೋ ನೀರನ್ನು ತರ್ತಾ ಇದ್ದಾರೆ. ತ್ರಿವಿಕ್ರಮ ಮತ್ತು ರಾಘು ಒಳ್ಳೆಯ ಹುಡುಗರು. ಬೆಳಗ್ಗೆಯಿಂದ ಶಾಲೆಗೆ ಹೋಗೋವರೆಗೂ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಅಮ್ಮನಿಗೆ ಮಾಡ್ತಾರೆ. ಅದಾದಮೇಲೆ ಅಮ್ಮ ಅವ್ರಿಗೆ ಬಿಸಿ ಬಿಸಿ ಹಾಲು ಕೊಡ್ತಾರೆ. ಅವರು ಬೆಳಗಿನ ಉಪಹಾರ ಅಂದರೆ ಬ್ರೇಕ್ಫಾಸ್ಟ್ನ ಮಾಡಿ ಅದ್ರ ಜೊತೆಗೆ ಹಾಲು ಕುಡಿತಾರೆ. ಮಕ್ಕಳೇ, ಹಾಲು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ನೀವು ಸಹ ಹಾಲನ್ನು ಕುಡೀರಿ, ಆದರೆ ಯಾರೂ ಕಾಫಿ ಟೀಯನ್ನು ಕುಡಿಬೇಡ್ರಿ. ಅದಾದಮೇಲೆ ಅವರು ನಗ್ನಗ್ತಾ ಶಾಲೆಗೆ ಹೋಗ್ತಾರೆ. ಶಾಲೆಯಲ್ಲೂ ಸಹ ಅಷ್ಟೇ, ಎಲ್ಲರಿಗೂ ರಾಘು ತ್ರಿವಿಕ್ರಮ ಅಂದರೆ ಇಷ್ಟ. ಯಾಕೆ ಅಂತ ಹೇಳಿದರೆ ಅವ್ರು ಚೆನ್ನಾಗಿ ಓದ್ತಾರೆ ಮತ್ತು ಚೆನ್ನಾಗಿ ಬರೀತಾರೆ. ಆದರೆ ರಾಘುದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಅದಕ್ಕೆ ರಾಘು ಯೋಚನೆ ಮಾಡ್ತಾ ಇದ್ದಾನೆ ಹೇಗೆ ಬರೆಯೋದು ಅಂತ ಹೇಳಿ. ಅದಾದಮೇಲೆ ಅವ್ರ ತರಗತಿನಲ್ಲಿ ಅವ್ರ ಟೀಚರ್ ಹೇಳಿದ ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡ್ತಾರೆ. ಹಾಗಾಗಿ ಮೇಡಮ್ಗೆ ಕೂಡ ರಾಘು ಮತ್ತು ತ್ರಿವಿಕ್ರಮ ಅಂದರೆ ಇಷ್ಟ. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತ್ರಿವಿಕ್ರಮ ರಾಘುನೇ ಫಸ್ಟ್ ಇರ್ತಾರೆ. ಸೊ ಹಾಗಾಗಿ ಟೀಚರ್ಗೆ ಬಹಳ ಇಷ್ಟಪಡ್ತಾರೆ ಮತ್ತು ಅವರು ಚೆನ್ನಾಗಿಯೂ ಓದ್ತಾರೆ. ಅದಾದಮೇಲೆ ಅವರು ಖುಷಿಯಿಂದ ಮನೆಗೆ ವಾಪಸ್ ಬರ್ತಾರೆ ನೋಡಿ. ಬೆಳಗ್ಗೆಯಿಂದ ರಾಘು ತ್ರಿವಿಕ್ರಮ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಲ್ಲ, ಅಷ್ಟೆಲ್ಲ ಮಾಡಿ ಶಾಲೆಗೆ ಹೋಗಿ ಶಾಲೆಯಿಂದ ನೇರವಾಗಿ ಮನೆಗೆ ಬರ್ತಾರೆ. ಯಾಕೆ ಹೇಳಿ? ದಾರಿನಲ್ಲಿ ಯಾರಾದರೂ ಕರ್ಕೊಂಡು ಹೋಗ್ಬೋದಲ್ಲ, ಅದಕ್ಕೆ ಅವರು ಎಲ್ಲೂ ಹೋಗಲ್ಲ, ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದು ಮತ್ತೆ ಕೈಕಾಲು ಮುಖ ತೊಳೆದು ಆ ದಿನ ಶಾಲೆಯಲ್ಲಿ ಕೊಟ್ಟಿರೋ ಕೆಲಸವನ್ನು ಆ ದಿನವೇ ಕಂಪ್ಲೀಟ್ ಮಾಡ್ತಾರೆ. ನಾನು ಈ ಮೊದಲೇ ಹೇಳಿದ್ನಲ್ಲ, ರಾಘುದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಅದಕ್ಕೆ ರಾಘುದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಲ್ಲ. ಅವ್ನು 4 ಲೈನ್ಸ್ ಕಾಪಿ ರೈಟಿಂಗ್ ಬುಕ್ ತಂದಿದ್ದಾನೆ. ಅದರಲ್ಲಿ ಮ್ಯಾಮ್ ಹೇಳಿದ್ದು ಎಲ್ಲವನ್ನು ಕಾಪಿ ಮಾಡಿ ನೀಟಾಗಿ ಬರೀತಾನೆ. ಅಪ್ಪ ಬಂದಮೇಲೆ ಅಪ್ಪಂಗೆ ತೋರಿಸ್ತಾರೆ. ಅಪ್ಪ ಭಾಳ ಖುಷಿ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ರಾಘು ದಿನಕ್ಕೆ ಚೆನ್ನಾಗಿ ಬರಿತಾ ಇದ್ದಾನೆ. ಅಷ್ಟೇ ಅಲ್ಲ,
ಅದು ಅಕಸ್ಮಾತ್ ಓದಿನಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಪ್ಪನಿಂದ ಕೇಳಿ ತಿಳ್ಕೊತಾರೆ. ನೀವು ಅಷ್ಟೇ ಮಕ್ಕಳೇ, ಓದುವಾಗ ಏನಾದರೂ ಗೊತ್ತಿಲ್ಲ ಅಂತೇಳಿದ್ರೆ ದೊಡ್ಡವ್ರ ಸಹಾಯವನ್ನು ತಗೋಬೇಕು. ಅದಾದಮೇಲೆ ಅವ್ರ ಅಜ್ಜಿ ತಾತನ ಹತ್ರ ಹೋಗ್ತಾರೆ. ಅವರು ಯಾವಾಗೂ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗೆಯೇ ಅಜ್ಜಿ ತಾತಾಗೆ ಏನಾದರೂ ಸಹಾಯ ಬೇಕಿದ್ದರೆ ಅದನ್ನೂ ಮಾಡ್ತಾರೆ. ನಾನು ಈ ಮೊದಲೇ ಹೇಳಿದ್ದೆ, ರಾಘು ತ್ರಿವಿಕ್ರಮ ಅಂದರೆ ಎಲ್ಲರಿಗೂ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಅವರು ಒಳ್ಳೆ ಮಕ್ಕಳು. ನೀವು ಸಹ ಅಷ್ಟೇ ಮಕ್ಕಳೇ, ಒಳ್ಳೆಯವರಾಗಬೇಕು. ಅದಾದಮೇಲೆ ಅವರಮ್ಮ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತಾರೆ. ಎಲ್ಲರೂ ಕೂತ್ಕೊಂಡು ಸಂತೋಷದಿಂದ ಊಟವನ್ನು ಸವಿತಾರೆ. ಊಟ ಮಾಡೋದಕ್ಕಿಂತ ಮೊದಲು ಕೈಯನ್ನು ಸೋಪಿಂದ ತೊಳಿತಾರೆ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಾರೆ. ನೀವು ಸಹ ಅಷ್ಟೇ, ಊಟ ಮಾಡೋದಕ್ಕಿಂತ ಮೊದಲು ಸೋಪಿಂದ ಕೈಯನ್ನು ತೊಳೆಯೋದನ್ನು ಮಾತ್ರ ಮರಿಬಾರ್ದು. ಇದೆಲ್ಲ ಆದಮೇಲೆ ಮತ್ತೆ ರಾತ್ರಿಗೆ ದೇವರಿಗೆ ವಂದಿಸ್ತಾರೆ. ಯಾಕೆ ಹೇಳಿ? ಥ್ಯಾಂಕ್ ಯು ಫಾರ್ ದ ಗಾಡ್. ಯಾಕೆ ಹೇಳಿ? ಈ ದಿನ ತುಂಬ ಚೆನ್ನಾಗಿತ್ತು. ಹೌದು, ನಾವು ಮಲಗೋಕ್ಕಿಂತ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ ದೇವರು ನಮಗೆ ಎಷ್ಟು ಸುಂದರವಾದ ಬದುಕು, ಎಷ್ಟು ಒಳ್ಳೆಯ ಆಹಾರ ಊಟವನ್ನು ಕೊಟ್ಟಿದ್ದಾರೆ. ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದರೆ, ನಾವು ಮಕ್ಕಳಾಗಿ ಒಳ್ಳೆತನವನ್ನು ಕಲಿತ್ರೆ ಮುಂದೆ ಸಹ ಒಳ್ಳೆಯವರಾಗ್ತೀವಿ. ಕೆಟ್ಟ ಅಭ್ಯಾಸಗಳನ್ನು ಚಿಕ್ಕಂದಿನಿಂದಲೇ ಕಲಿತ್ರೆ ಕೆಟ್ಟವರಾಗ್ತೀವಿ. ಎಲ್ಲದೂ ನಮ್ಮ ಕೈಲಿದೆ. ಸೊ ಅದಕ್ಕಾಗಿ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯ ಅಭ್ಯಾಸಗಳನ್ನೇ ಕಲೀರಿ ಮಕ್ಕಳೇ. ತಿಳಿತಲ್ಲ?